ಹೃದಯಾಲಯಕ್ಕೆ ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ ಎನ್ನೊಳಗೆ ನಲಿಸುವ ಅಖಂಡ ಬೆಳಕೆ ಅಖಂಡ ಬೆಳಕೆ ಅಖಂಡ ಬೆಳಕೆ ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ ಕೆಸರಲ್ಲಿ ಬಿದ್ದ ಪಶುವಿನಂತೆ ಕಾಲ ಕಳೆಯುತ್ತಿರುವೆ ಮನ ಬಂದಂತೆ ಬಯಕೆಯು ಬಯಸಿ ಬಂದಿಯಾಗುತ್ತಿರುವೆ ಕೆಸರಲ್ಲಿ ಬಿದ್ದ ಪಶುವಿನಂತೆ ಕಾಲ ಕಳೆಯುತ್ತಿರುವೆ ಮನ ಬಂದಂತೆ ಬಯಕೆಯು ಬಯಸಿ ಬಂದಿಯಾಗುತ್ತಿರುವೆ ಹಿಂಡ ನಗಲಿದ ಆನೆಯಂತೆ ಕಳವಳಿಸುತ್ತಲಿರುವೆ ಹಿಂಡ ನಗಲಿದ ಆನೆಯಂತೆ ಕಳವಳಿಸುತ್ತಲಿರುವೆ ದಾರಿ ಕಾಣದೆ ಅಂಧಕನಂತೆ ಪರಿತಪಿಸುತ್ತಲಿರುವೆ ದಾರಿ ಕಾಣದೆ ಅಂಧಕನಂತೆ ಪರಿತಪಿಸುತ್ತಲಿರುವೆ ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ ಕರುವು ನಾನು ಉಣಿಸೋ ಅಮೃತವನ್ನು ದೇಹ ನೀನು ದೇಹಿ ನಾನು ಉತ್ತರಿಸೆನ್ನ ಬಾಳನು ಗೋವು ನೀನು ಕರುವು ನಾನು ಉಣಿಸೋ ಅಮೃತವನ್ನು ದೇಹ ನೀನು ದೇಹಿ ನಾನು ಉತ್ತರಿಸೆನ್ನ ಬಾಳನು ಜ್ಞಾನಿ ನೀನು ಅಜ್ಞೆ ನಾನು ಬಿಡದೆ ನೀಡು ಅರಿವನು ಜ್ಞಾನಿ ನೀನು ಅಜ್ಞೆ ನಾನು ಬಿಡದೆ ನೀಡು ಅರಿವನು ಧರ್ಮಿ ನೀನು ಕರ್ಮಿ ನಾನು ಪರಿಹರಿಸೋ ಪಾಪವನು ಧರ್ಮಿ ನೀನು ಕರ್ಮಿ ನಾನು ಪರಿಹರಿಸು ಪಾಪವನು ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ ಮತಿಯು ನೀನೇ ಎನಗೆ ಸತತ ಸಲಹಯ್ಯ ಭವದಲ್ಲಿ ಸಿಲುಕಿ ಬಳಲುತ್ತಲಿರುವೆ ಕರುಣೆಯ ತೋರಯ್ಯ ಗತಿಯು ಮತಿಯು ನೀನೇ ಎನಗೆ ಸತತ ಸಲಹಯ್ಯ ಭವದಲ್ಲಿ ಸಿಲುಕಿ ಬಳಲುತ್ತಲಿರುವೆ ಕರುಣೆಯ ತೋರಯ್ಯ ಮರಿವಿನಿಂದ ಮಾಡಿದ ತಪ್ಪನು ಅರಿವಿನಿಂದ ನಿವಾರಿಸಯ್ಯ ಮರಿವಿನಿಂದ ಮಾಡಿದ ತಪ್ಪನು ಅರಿವಿನಿಂದ ನಿವಾರಿಸಯ್ಯ ಗುರಿ ಬರಲಿ ಸಿರಿ ಬರಲಿ ಒಂದೇ ಮನವು ನೀಡಯ್ಯ ಉರಿ ಬರಲಿ ಸಿರಿ ಬರಲಿ ಒಂದೇ ಮನವು ನೀಡಯ್ಯ ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ ಎನ್ನೊಳಗೆ ನಲಿಸುವ ಅಖಂಡ ಬೆಳಕಿ ಅಖಂಡ ಬೆಳಕಿ ಅಖಂಡ ಬೆಳಕಿ ಅಖಂಡ ಬೆಳಕಿ ಅಖಂಡ ಬೆಳಕಿ ನಾಗರಾಜ್ ತೋಮ್ರಿ ಅವರೇ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಆಸ್ ಯೂಶುವಲ್ ನಾನು ನಿಮ್ಗೆ ಹೇಳಲೇಬೇಕಿಲ್ಲ, ನೀವು ಏನು ವೇಷಭೂಷಣ ಹಾಕೊಂಡು ಚಂದ ಕಾಣಿಸ್ತೀರಿ, ಫುಲ್ ಕಲರ್ಫುಲ್ ಆಗಿ ಸ್ಟೇಜ್ ಮೇಲೆ.
ಓಕೆ, ಈ ಒಂದು ಗೀತೆ ನಮ್ಮ ತೀರ್ಪುಗಾರರಿಗೆ ಹೇಗನ್ನಿಸ್ತು ಅಂತ ಕೇಳೋಣ. ಅರ್ಚನಾ ಮ್ಯಾಮ್, ನಿಮ್ಮ ಕಂಚಿನ ಕಂಠದಲ್ಲಿ ಈ ಥರದ ಇಷ್ಟೊಂದು ಸಾಫ್ಟ್ ಆಗಿರುವಂತಹ ಧ್ವನಿ ಕೂಡ ಅಡಗಿದೆ ಅಂತ ಇವತ್ತೇ ನಮಗೆ ಗೊತ್ತಾಗಿತ್ತು. ಅದ್ಭುತವಾಗಿ ಹಾಡಿದ್ರಿ ತೊಂದರೆ. ಒಂದು ರೀತಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತು ನಿಮ್ಮ ಹಾಡು. ಆ ಕಾಂಪೋಸಿಷನ್ ಕೂಡ ತುಂಬ ಚೆನ್ನಾಗಿದೆ. ಕೆಸರಲ್ಲಿ ಬಿದ್ದ ಪಶುವಿನಂತೆ ಕಾಲ ಕಳೆಯುತ್ತಿರುವೆ, ಮನ ಬಂದಂತೆ ಬಯಕೆಯು ಬಯಸಿ ಬಂದೆಯಾಗುತ್ತಿರುವೆ. ಏನೋ ಒಂದು ರೀತಿ ಸುಖ, ನೆಮ್ಮದಿ, ಶಾಂತಿ ಎಲ್ಲವೂ ಬಂದು ವೇದಿಕೆ ಮೇಲೆ ಈ ಸೆಟ್ಟಲ್ಲೆಲ್ಲ ನೆಲೆಸ್ಬಿಡ್ತು ಈ ಹಾಡಿನಿಂದ. ಚರಣದಲ್ಲಿ ಮಾತ್ರ ಸ್ವಲ್ಪ ಓಡ್ತಾ ಇದ್ರಿ, ತಾಳ ಓಡ್ತಾ ಇದ್ರಿ, ಅದ್ರ ಕಡೆ ಒಂಚೂರು ಗಮನ ಕೊಡಿ. ಮಿಕ್ಕಿದ್ದೆಲ್ಲವೂ ಅದ್ಭುತವಾಗಿತ್ತು. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್, ನೀವು ಯಾವುದೇ ವೇಷಭೂಷಣ ತೊಟ್ಟು ತುಂಬ ಸುಂದರವಾಗಿ ಕಾಣ್ತೀರಾ. ಒಂದೊಂದು ಹಾಡಿಗೂ ಒಂದೊಂದು ರೀತಿ ವೇಷಭೂಷಣ ಕೊಡ್ತೀರಾ. ನೀವು ಪ್ರಸ್ತುತಪಡಿಸುವ ಈ ಹಾಡು ಜ್ಞಾನದ ಬೆಳಕು ಸದಾ ಎಲ್ಲರಿಗೂ ಇರಲಿ, ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಅದು ಆಗಲಿ ಅಂತ ಒಂದು ಆರೈಕೆಯನ್ನು ನೀವು ಈ ವೇದಿಕೆ ಮೇಲೆ ಮಾಡಿಕೊಟ್ಟಿದ್ದೀರಿ. ಒಳ್ಳೆಯ ಹಾಡು. ನನಗೂ ಮೇಡಮ್ ಹೇಳಿದಾಗ ಅನ್ನಿಸ್ತು, ನಿಮ್ಮದು ಗೀಗಿ ಪದ ಲಾವಣಿ ಹಾಡಿದಾಗ ಎಂಥ ಕಂಚಿನ ಕಂಠ ಅಂದರೆ ನೀವು ಅಷ್ಟೇ ಸಾಫ್ಟಾಗಿ ನೀವು ಹಾಡಬಲ್ರಿ ಅಂತೇಳಿ ನೀವು ಸಮರ್ಥಿಸ್ಕೊಂಡ್ರಿ ಇವತ್ತು. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜ ಸರ್, ಒಬ್ಬ ಗಾಯಕನಲ್ಲಿ ಏನೇನೆಲ್ಲ ಇರ್ಬೋದು ಅನ್ನೋದಕ್ಕೆ ನೀವು ಬೆಸ್ಟ್ ಎಕ್ಸಾಂಪಲ್ ಅಲ್ವಾ. ಮೂಲ ಜನಪದ ಹಾಡೋರು ಈ ಥರದ್ದು ಹಾಡ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಆದರೆ ಐ ಪಿಚ್ಗೆ ಹೋದಾಗ ಮತ್ತೆ ತೋಮ್ರಿ ಅವ್ರು ಕಾಣಿಸ್ಕೊಳ್ತಾ ಇದ್ರು ನನಗೆ ಅಲ್ಲಲ್ಲೇ. ನಿಮ್ಮ ತನಾನೇ ಇಟ್ಕೊಂಡು ಅದನ್ನು ಮಧುರವಾಗಿ ಹಾಡೋದಿದೆಯಲ್ಲ, ಅದು ಎಕ್ಸಲೆಂಟ್, ಅದು ಅದ್ಭುತ, ಚೆನ್ನಾಗಿ ಅನಿಸ್ತು. ಮೇಡಮ್ ಹೇಳಿದಾಗೆ ಸ್ವಲ್ಪ ತಾಳ, ಬಟ್ ಸಾಹಿತ್ಯ ಅಂತವ್ರು ಏನು ಸಾಹಿತ್ಯ ಇದೆ ಇದು. ಏನು ಹಾಡುಗಳಿಗೆ ನಮ್ಮ ಕನ್ನಡ ನಾಡಲ್ಲಿ ಹಾಡುಗಳಿಗೆ ಬರವೇ ಇಲ್ಲ ಅನ್ನೋ ಥರ ಅನಿಸುತ್ತೆ ಅಲ್ವಾ. ಎಷ್ಟು ಕೆದಕಿದ್ರು ಸಿಗ್ತಾನೆ ಇರುತ್ತೆ. ಹಾಡಬೇಕಷ್ಟೆ ಅಲ್ವಾ, ಕೇಳಬೇಕಷ್ಟೆ. ಕೇಳಿದ್ದನ್ನೇ ಕೇಳೋದ್ರ ಹೊಸದು ಕೇಳ್ತಾ ಇದ್ರೆ ಇದೆಲ್ಲ ಅದ್ಭುತವಾದ ಸಾಹಿತ್ಯ, ಇದೆಲ್ಲ ಉಳ್ಕೊಳ್ಬೇಕು. ಬಹುಶಃ ನಿಮ್ಮಂಥ ಗಾಯಕರಿಂದ ಅದೆಲ್ಲ ಉಳಿಲಿ, ಈ ನಾಡಿನ ಪರಂಪರೆ, ಸಂಗೀತ ಪರಂಪರೆ ಇನ್ನೂ ಹೆಚ್ಚಲಿ ಅಂತ ನಾನಾದರೂ ಭಾವಿಸ್ತೇನೆ. ಭಾಳ ಅದ್ಭುತವಾದ ಗೀತೆ, ನನಗೆ ತುಂಬ ಇಷ್ಟ ಆಯಿತು ಈ ಹಾಡು. ಧನ್ಯವಾದಗಳು ತೊಂದರೆ ಅವರು. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್.